ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಜ್ಯೋತಿ ಸ್ಟಾರ್ಟಿಂಗ್ಗೆ ಎಲ್ಲೋ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ನಾವಿವತ್ತು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಒಂದು ಬೀಗ್ರೂಟ ಇತ್ತು, ಮದುವೆಗೆ ಹೋಗೋದಕ್ಕಾಗಿರಲಿಲ್ಲ. ಸೊ ಬೀಗ್ರೂಟ ಫಂಕ್ಷನ್ ಆದರೂ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಊರಿಗೆ ಬಂದಾದ್ಮೇಲೆ ಆಂಟಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ರು, ನಮ್ಮ ಚಿಕ್ಕಮ್ಮ. ಸೊ ಅವರು ಅದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ಅವರು ಎಣ್ಣೆ ಏನೂ ಹಾಕ್ತಾಯಿಲ್ಲ, ಹಾಗಲಕಾಯಿನ ಕಟ್ ಮಾಡಿ ನೀರಲ್ಲಿ ತೊಳೆದ್ಬಿಟ್ಟು ಹಾಗೆ ಡ್ರೈ ಬಾಣಲಿನಲ್ಲೇ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ನಾನು ಕೇಳಿದೆ, ಆಂಟಿ ಎಣ್ಣೆ ಏನು ಹಾಕೋದು ಬೇಡವಾ ಇದಕ್ಕೆ ಅಂತ. ಇಲ್ಲ, ಏನು ಬೇಡ, ಎಣ್ಣೆ ಎಲ್ಲ ಏನು ಬೇಡ, ಹಾಗೆ ಡ್ರೈ ಮಾಡ್ಕೊಳ್ಳೋಣ, ಅದು ನೀರು ತೊಳೆದಿರ್ತೀವಲ್ಲ ಅದೇ ಅಂಶನೇ ಸಾಕು ಅಂತ ಹೇಳಿದ್ರು. ಆ್ಯಂಡ್ ಇವಾಗ ಬೆಳ್ಳುಳ್ಳಿ ಎಲ್ಲ ಚೆಚ್ಕೊಂಡು ನೋಡಿ ಹಾಕ್ತಾ ಇದ್ದಾರೆ. 2 ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚೆಚ್ಕೋತಾ ಇದ್ದಾರೆ. ಆ್ಯಂಡ್ ಇವಾಗ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಣ್ಣ ಈರುಳ್ಳಿ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಸಣ್ಣ ಈರುಳ್ಳಿ ಹಾಕಿದ್ರೆ ಯಾವುದೇ ಅಡುಗೆಗೂ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಚೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಎಲ್ಲ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದಾರೆ. ಆ್ಯಂಡ್ ಹಳ್ಳಿಗಳ ಕಡೆ ಜಾಸ್ತಿ ಸಣ್ಣ ಈರುಳ್ಳಿನೇ ಯೂಸ್ ಮಾಡೋದು ದಪ್ಪ ಈರುಳ್ಳಿಗಿನ್ನ. ಆ್ಯಂಡ್ ಇವಾಗ 2 ಟೊಮೆಟೊ ಕೂಡ ಕಟ್ ಮಾಡಿ ಸೇರಿಸ್ಕೊಂಡ್ರು. ಮೊನ್ನೆ ಮಾಡಿದ್ರಂತೆ ನಮ್ಮ ತಂಗಿಯವರೆಲ್ಲ ಊರಲ್ಲೇ ಇದ್ದರು. ಅವ್ರು ಹೇಳಿದ್ರು ಚೆನ್ನಾಗಿ ಮಾಡಿತ್ತು ಆಂಟಿ, ಇಷ್ಟ ಆಯಿತು ಅಂದ್ಬಿಟ್ಟು. ಅದಕ್ಕೆ ಸರಿ ನನಗೂ ಮಾಡಿಕೊಡಿ ಆಂಟಿ ಅಂತ ಕೇಳಿದೆ. ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಇವಾಗ ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು 3 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಹುಣ್ಸೆಹಣ್ಣು ಹುಳಿ ಬಿಟ್ಕೊತಾ ಇದ್ದಾರೆ. ಬೇರೆ ಸಪ್ರೇಟಾಗಿ ನೀರು ಆ್ಯಡ್ ಮಾಡ್ತಾ ಇಲ್ಲ. ಹುಣ್ಸೆಹಣ್ಣು ಹುಳಿನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇವಾಗ 1 ಅಚ್ಚು ಬೆಲ್ಲ ಫುಲ್ಲು ಹಾಕ್ಬಿಟ್ರು. ನಾನು ಕೇಳ್ತಾ ಇದ್ದೆ ಆಂಟಿ ಇಷ್ಟೊಂದು ಬೆಲ್ಲ ಬೇಕಾ ಅಂತ. ಹೌದು, ಚೆನ್ನಾಗಿರುತ್ತೆ, ತಿಂದು ನೋಡು ಅಂತ ಹೇಳಿದ್ರು. ಸರಿ, ಓಕೆ, ಈ ಥರ ರೆಸಿಪಿ ನನಗೂ ಗೊತ್ತಿರಲಿಲ್ಲ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ತಿಂದಾದ್ಮೇಲೆ ನನಗೆ ಅನ್ನಿಸ್ತು ಹೌದು ತುಂಬ ಚೆನ್ನಾಗಿದೆ ಅಂತ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಬೆಲ್ಲ ಹಾಕಿದ ತಕ್ಷಣ ಅದಕ್ಕೆ ಹಾಗಲಕಾಯಿನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇವಾಗಲೇ ಸೇರಿಸ್ಕೊಂಡ್ರೆ ಎಲ್ಲ ಒಟ್ಟಿಗೆ ಖಾರ, ಉಪ್ಪು, ಖಾರ, ಸಿಹಿ ಎಲ್ಲ ಹಾಗಲಕಾಯಿಗೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ನಾನು ಟೇಸ್ಟ್ ಮಾಡಿ ನೋಡಿದೆ ಅಲ್ವಾ, ಹಾಗಲಕಾಯಿ ಸ್ವಲ್ಪನೂ ಕಹಿ ಇಲ್ಲ. ಯಾರೆಲ್ಲ ಹಾಗಲಕಾಯಿ ಗೊಜ್ಜು ತಿನ್ನಬೇಕು, ಅದು ಹೆಲ್ತ್ಗೆ ಒಳ್ಳೆಯದು ಅಂತಾರೆ, ಆದರೆ ನಮಗೆ ಕಹಿ ಫ್ಲೇವರ್ ಇರೋದ್ರಿಂದ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತಿರೋ, ಡೆಫಿನೆಟ್ಲಿ ನೀವು ಈ ಥರ ಟ್ರೈ ಮಾಡಿ. ಹಾಗಲಕಾಯಿ ಸ್ವಲ್ಪನೂ ಕಹಿ ಬರಲ್ಲ, 100% ಹೇಳ್ತೀನಿ ಫ್ರೆಂಡ್ಸ್. ರೆಡಿ ಆಗಿದೆ. ಇವಾಗ ನನ್ನ ಮಗಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅವಳ ರಿಯಾಕ್ಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಅವಳಿಗಂತೂ ತುಂಬಾ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಅಂಡೆ ಒಲೆ ನೀರು ಸ್ನಾನ ಆಯಿತು. ನಾವು ಗೀಝರು ಸೋಲಾರಲ್ಲಿ ಸ್ನಾನ ಮಾಡೋದಕ್ಕಿಂತ ಅಂಡೆ ಒಲೆ ನೀರಲ್ಲಿ ಸ್ನಾನ ಮಾಡಿದ್ರೆ ಫುಲ್ ಇನ್ನೂ ರಿಲ್ಯಾಕ್ಸೇಷನ್ ಅನಿಸುತ್ತೆ ಬಾಡಿಗೆ. ಸ್ನಾನ ಮಾಡಿಕೊಂಡು ಟೆಂಪಲಿಗೆ ಹೊರಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಮ್ಮೂರಲ್ಲಿ ನಮ್ಮ ಜಮೀನ್ ಹತ್ರ ಒಂದು ದೇವಸ್ಥಾನ ಇದೆ, ಮಾರಮ್ಮನ ದೇವಸ್ಥಾನ, ಗಾಣದ ಮಾರಮ್ಮ ಅಂತ ಆ ದೇವಸ್ಥಾನ. ಅಲ್ಲಿಗೆ ಇವತ್ತು ಪೂಜೆ ಇದೆಯಂತೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ, ಆ ದೇವಸ್ಥಾನಕ್ಕೆ ಹೆಂಗೆ ಹೋಗಬೇಕು ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ನಮ್ಮೂರಿನ ದಾರಿ ದೇವಸ್ಥಾನಕ್ಕೆ ಮತ್ತು ಜಮೀನುಗಳಿಗೆಲ್ಲ ಇಲ್ಲಿಂದನೇ ಹೋಗೋದು ದಾರಿ. ಈ ಕಡೆನೂ ಜೋಳ, ಶುಂಠಿನ ಅರಿಶಿನ ಹಾಕಿದರೆ, ಜೋಳ ನೋಡಿ, ತೆಂಗಿನ ಮರಗಳು ಎಲ್ಲ ಹೆಂಗಿದೆ. ನಮ್ಮ ಈ ಕಡೆ ಬಂದರೆ ಬಾಳೆ ಗಿಡಗಳಿವೆ, ಬಾಳೆ ತೋಟ. ಆ್ಯಂಡ್ ಇದೆ ನೋಡಿ ನಮ್ಮ ಜಮೀನಿಗೆ ಹೋಗೋ ದಾರಿ. ನಿಧಾನ. ಇಲ್ಲಿಗೆ ಬಂದರೆ ಬೆಂಗಳೂರಿನ ಕಡೆ ಮನಸ್ಸೇ ಬರಲ್ಲ, ಇಲ್ಲೇ ಆರಾಮಾಗಿ ಇದ್ಬಿಡೋದು
ಕೆಲವರೆಲ್ಲ ಇಲ್ಲೇ ತೋಟದಲ್ಲೇ ಮನೇನೂ ಕಟ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲೇ ಎದುರುಗಡೆ ಡೈರೆಕ್ಟಾಗಿ ಕಾಣಿಸ್ತಿರೋದೆ ನಮ್ಮ ಜಮೀನು. ದೇವಸ್ಥಾನದವರೆಗೂ ಕಾರ್ ಹೋಗಲ್ಲ, ರೋಡು ಇನ್ನೂ ಚಿಕ್ಕದು. ನಮ್ಮ ಜಮೀನ್ವರೆಗೂ ಮಾತ್ರನೇ ಕಾರ್ ಬರುತ್ತೆ ಅಷ್ಟೇ. ರೋಡ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಇಲ್ಲಿಂದಾನೇ ನಡ್ಕೊಂಡು ಹೋಗ್ತೀವಿ. ಇಲ್ಲೇ ಹಾಕ್ಬಿಡಪ್ಪ. ಹಾಂ, ಬೇಡ 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 ಹೋಗುತ್ತೆ ನೋಡಿ. ಇದೆ ಆ ಕಾರ್ನರಿಂದ ಇದು ರೋಡು, ಹಿಂಗೆ ತಿರುಗಿ ಹೋಗಬೇಕು. ಆ್ಯಂಡ್ ಇದೆ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ನಮ್ಮ ಜಮೀನು. ತೆಂಗಿನ ಗಿಡಗಳು, ಅಡಿಕೆದು ಎಲ್ಲ ಹಾಕ್ಸಿದ್ದೀವಿ ಇವಾಗ ರೀಸೆಂಟಾಗಿ. ಜಾಸ್ತಿ ಹಾಕ್ಸಿಲ್ಲ, ಒಂದು 50-60 ಹಾಕ್ಸಿದ್ದೀನಿ ಅಷ್ಟೇ. ಇನ್ನು ಆ ಕಡೆ ಜೋಳ ಬೆಳೀತಿದ್ದಾರೆ. ಅಂದರೆ ತುಂಬ ಬಿಸಿಲಿದೆ. ಹಾಂ, ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರು ನಮ್ಮೂರಂದರೆ ನಮಗೊಂಥರ ಅಟ್ಯಾಚ್ಮೆಂಟ್ ಇರುತ್ತಲ್ವ. ನಮ್ಮೂರಂದ್ರೇ ನಮಗೆ ಹೆವನ್. ಒಂದು ಕಡೆ ಗಾಳಿನೂ ಬೀಸ್ತಾ ಇದೆ ತಣ್ಣಗೆ, ಅಟ್ ಎ ಟೈಮ್ ಬಿಸಿಲು ಕೂಡ ಇದೆ ಫ್ರೆಂಡ್ಸ್. ಇವಾಗ ಕಾರ್ ಇಳಿದ್ಬಿಟ್ಟು ನೋಡಿ, ರೋಡು ಅಂದರೆ ಚಿಕ್ಕದಾಗಿದೆ, ಸಮವಾಗಿಲ್ಲ ಅಂದ್ಬಿಟ್ಟು ಕಾರ್ ಬೇಡ, ನಡ್ಕೊಂಡೇ ಹೋಗೋಣ, ಒಂದು ಸ್ವಲ್ಪ ದೂರ ಅಷ್ಟೇ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಊರಿಗೆಲ್ಲ ಬಂದರೆ ಯಾವ ಟೆನ್ಷನ್ನು ಏನು, ಬೆಂಗಳೂರಿನ ಚಿಂತೆನೇ ಇಲ್ದಂಗೆ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ 2 ದಿನ ಇರಲಿ, ನೆಮ್ಮದಿಯಾಗಿದ್ದು ಹೋಗ್ಬೋದು, ಅದೇ ಖುಷಿ. ಇದೆಲ್ಲ ಜೋಳ. ಆ್ಯಂಡ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಆದರೂ ಓಕೆ ಅನ್ನಂಗಿದೆ. ತೀರಾ ಜಾಸ್ತಿ ಮಳೆ ಅಂತಲೇ ಏನು ಹೇಳೋಂಗಿಲ್ಲ. ಎಷ್ಟು ಗ್ರೀನಿಶ್ ಆಗಿದೆ ನೋಡಿ. ನಮ್ಮ ಕಣ್ಣು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹಸಿರಾಗೆ ಕಾಣಿಸ್ತೈತಿ. ಅದಕ್ಕೆ ಅಮ್ಮ ನೀರು ಬಾಟ್ಲು ಎತ್ಕೊಂಬಂದಿದ್ದು. ಆ್ಯಂಡ್ ಹಿಂದೆ ಬರ್ತಿರೋರು ನನ್ನ ತಮ್ಮನ ವೈಫು. ತಮ್ಮ ಅಂದರೆ ನಮ್ಮ ಅಮ್ಮನ ತಂಗಿ ಮಗನ ಹೆಂಡತಿ. ಹಾಯ್ ಭವ್ಯ. ಇದು ನನ್ನ ಮಗಳು. ಜೋಳ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನೋಡು, ಎಷ್ಟು ಹಸಿರಾಗಿ ಕಾಣಿಸ್ತಿದೆ. ಇನ್ನೂ ಜೋಳ ಬಂದಿಲ್ಲ ಅಮ್ಮ. ಬಿಸಿಲು ಇರ್ದಿರುವಾಗ ಸಾಯಂಕಾಲ ಒಂದು 4 ಗಂಟೆ ಹಂಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನನಗೆ ಪಪ್ಪಾಯ ತೋಟ ಎಷ್ಟೊಂದು ಬಿಟ್ಟೈತೆ ನೋಡು. ಭೂಮಿ ಅಲ್ಲಿ ನೋಡಿ, ಭೂಮಿ ಯಾರೋ ಪಪ್ಪಾಯ ತೋಟ ಮಾಡಿದ್ದಾರೆ. ಪಪ್ಪಾಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಬಟ್ ಇನ್ನೂ ಎಲ್ಲ ಎಳೆದು, ಇನ್ನೂ ಸಣ್ಣ ಸಣ್ಣದೇ ಆದ್ರೂ ಒಂದೊಂದು ಮರಕ್ಕೂ ಎಷ್ಟೆಷ್ಟು ಕಾಯಿ ಬಿಟ್ಟೈತಲ್ಲ. ಚೆನ್ನಾಗಿ ಮಾಡೋರು ತೋಟ ನೋಡಿ. ಇಲ್ಲಿ ಎಷ್ಟು ತಣ್ಣಗಿದೆ. ಆ ಕಡೆ ಈ ಕಡೆ ಎಲ್ಲ ತೆಂಗಿನ ಮರನೇ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ರೋಡಲ್ಲಿ 2 ವೀಲರಲ್ಲಿ ಓಡಾಡ್ಬೋದು ಆರಾಮಾಗಿ. ಇನ್ನೇನು ದೇವಸ್ಥಾನ ಇನ್ನೂ ಒಂದು ಸ್ವಲ್ಪ ದೂರ ಇದೆ. ಈ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ತಿದ್ರೆ ರವಿಚಂದ್ರನ್ದು ಯಾವುದಾದ್ರು ಸಾಂಗ್ ಭವ್ಯ? ಹಾಂ, ಇಲ್ಲಿರೋ ಸೌಗಂಧ ಎಲ್ಲೂ ಇಲ್ಲ, ಆ ಸಾಂಗ್ ನೆನಪಾಗ್ತೈತೆ ಫ್ರೆಂಡ್ಸ್. ಹಾಂ, ಬಂದೇ ಬಿಡ್ತು. ಅದೇ ನಮ್ಮ ಊರಿನ ಗಾಣದ ಮಾರಮ್ಮ ಟೆಂಪಲ್ ಫ್ರೆಂಡ್ಸ್. ದೇವಸ್ಥಾನದ ಹತ್ರ ಬಂದಾಯಿತು. ಎಲ್ಲರೂ ಇಲ್ಲಿ ಸಿಹಿ ಪೊಂಗಲ್ ಪ್ರಸಾದಕ್ಕೆ ಅಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್.
ಯಾವಾಗಲೂ ಅಷ್ಟೇ ಇಲ್ಲೇ ದೇವಸ್ಥಾನದ ಮುಂದೆನೇ ಪ್ರಸಾದ ಮಾಡಿ ಕೊಡೋದು. ಆ್ಯಂಡ್ ನಮ್ಮದೊಂದು ಸಣ್ಣ ಗ್ರಾಮ ಅಂತಲೇ ಹೇಳ್ಬೋದು, ದೊಡ್ಡ ಊರೇನಲ್ಲ ಇದು, ಚಿಕ್ಕ ಊರು ಅಂತಲೇ ಹೇಳ್ಬೋದು. ಎಲ್ಲರೂ ಅಲ್ಲೇ ಕೂತು ಪ್ರಸಾದ ಹೇಳ್ದಂಗೆ ಒಬ್ಬರು ಪ್ರಸಾದ ರೆಡಿ ಮಾಡಿದ್ರೆ ಒಬ್ಬರು ದೇವಸ್ಥಾನದಲ್ಲಿ ವಿಗ್ರಹ ತೊಳೆಯೋದಕ್ಕೆ ನೀರೆಲ್ಲ ತಂದುಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮೂರಿನ ಗಾಣದ ಮಾರಮ್ಮ ಟೆಂಪಲ್. 400 ವರ್ಷದ ಇತಿಹಾಸ ಆಯ್ತಾ? ಹಾಂ 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 ಇಲ್ಲಿ ಏನು ಪೂಜೆ ಮಾಡ್ತಿದ್ದಾರೆ, ಇವರೇ ನಮ್ಮ ಜಮೀನನ್ನು ಕೂಡ ಗುತ್ತಿಗೆಗೆ ತಗೊಂಡು ಮಾಡ್ತಾ ಇರುವಂಥದ್ದು. ದೇವಸ್ಥಾನಕ್ಕೂ ಹತ್ತಿರ ಇದೆ ಅನ್ನೋ ಒಂದು ಇದಕ್ಕೆ ಇವರೇ ಮಾಡ್ತಾ ಇದ್ದಾರೆ. ಏನೋ ಡಿಸ್ಕಷನ್ ಮಾಡ್ತಾವ್ರೆ. ಈ ಜಾಗದಲ್ಲಿ ಫುಲ್ಲು ಊರೇ ಇದ್ದಂತೆ, ಎಷ್ಟು ತುಂಬ ಜನಗಳೆಲ್ಲ ಇದ್ರಂತೆ. ಆವಾಗ ಪ್ಲೇಗ್ ಕಾಲರ ಅಂತೆಲ್ಲ ಬಂದರೆ ಊರೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿರಲ್ವ, ಹಾಗೆ ಇಲ್ಲಿದ್ದವ್ರು ಎಲ್ಲರೂ ಈ ಜಾಗ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಆವಾಗಿಂದ ಇವಾಗ ಚಿಕ್ಕ ಊರಾಗೋಗಿದೆ. ಆವಾಗ ಸ್ಥಾಪನೆ ಆಗಿರೋವಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ನಾವು ಕೇಳ್ಪಟ್ಟಂಗೆ ನೋಡಿ, ಇವಾಗ ಅವರು ದೇವಸ್ಥಾನ ಪೂಜೆ ಮಾಡೋರು ಹೇಳ್ದಂಗೆ 400 ವರ್ಷದ ಇತಿಹಾಸ ಇದೆ ಅಂದರೆ ಫ್ರೆಂಡ್ಸ್. ನನಗೂ ಅದು ಇವಾಗಲೇ ಗೊತ್ತಾಗಿದ್ದು 400 ವರ್ಷ ಆಗಿದೆ ಅಂತ. ನಾನು ಅಷ್ಟು ವರ್ಷಗಳಾಗಿದೆ ಈ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿರಲಿಲ್ಲ. ನಾನೊಂದು 100-150 ವರ್ಷ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಇವಾಗ 400 ವರ್ಷ ಈ ದೇವಸ್ಥಾನಕ್ಕೆ ಅಂತ ಕೇಳಿ ಆಶ್ಚರ್ಯ ಆಗ್ತದೆ. ನೋಡಿ, ಈ ಕಲ್ಲ ಮೇಲೆ ಹಳೇ ಕಾಲದ ಶಾಸನಗಳಿವೆ ಫ್ರೆಂಡ್ಸ್. ಬಟ್ ನಮಗೆ ಇದನ್ನೆಲ್ಲ ಓದೋದಕ್ಕೆ ಗೊತ್ತಾಗಲ್ಲ, ಇದರಲ್ಲಿ ಏನು ಬರೆದಿದೆ ಅಂತಲೂ ಗೊತ್ತಾಗಲ್ಲ. 400 ವರ್ಷದ ಹಳೆಯ ದೇವಸ್ಥಾನ ಅನ್ನೋದಕ್ಕೆ ಇವೆಲ್ಲ ಕುರುಹುಗಳು. ಇದೇ ನೋಡಿ, ನಾವು ಊರಿಗೆ ಬಂದಾಗ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಒಂದು ಚಿಕ್ಕ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇಲ್ಲಿ ಈ ದೇವಸ್ಥಾನದಲ್ಲಿ ಅಲ್ಲಿ ಲಿಂಗ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಚಿಕ್ಕ ಚಿಕ್ಕ ಮೊಗ್ಗು ಜೋಡಿಸಿದ್ದಾರೆ ನೋಡಿ. ಅಲ್ಲಿ ನಾವೇನಾದರೂ ಅಂದ್ಕೊಂಡು ಹೂ ಪ್ರಸಾದ ಕೇಳ್ಬೋದು, ಅದು ಬಲಗಡೆ ಬಿದ್ದರೆ ಒಳ್ಳೆಯದಾಗುತ್ತೆ ಅನ್ನೋ ಪದ್ಧತಿ ಇಲ್ಲಿದೆ. ಹಾಗಾಗಿ ಕೆಲವರೆಲ್ಲ ಹೂ ಪ್ರಸಾದ ಕೇಳೋದಕ್ಕೋಸ್ಕರನೂ ಬಂದಿರ್ತಾರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮತ್ತೆ ಹೊರಟಿದ್ದೀನಿ ನಮ್ಮ ಮನೆ ಕಡೆಗೆ ಅಂದರೆ ಅಜ್ಜಿ ಮನೆಗೆ. ಆ್ಯಂಡ್ ನೆಕ್ಸ್ಟು ಇಲ್ಲೇನೇನು ಮಾಡಿದ್ವಿ, ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.